ಇಂಜಿನಿಯರ್ ಹೌದು. ಎರಡು ಕಣ್ಣು ಕಾಣಿಸಲ್ಲ. ನಮ್ಮದು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ಬಡಗುಂಡಳ್ಳಿ ಇರೋದು. ಇರೋಕೆ ಮನೆ ಜಾಗ ಕೊಟ್ಟಿಲ್ಲ, ಮನೆ ಕಟ್ತಾ ಇದ್ದೀವಿ. ಈಗ ಹಕ್ಕುಪತ್ರ ಕೊಟ್ಟಿಲ್ಲ ಸರ್, ಅದಕ್ಕೆ ನಾವು ಇಲ್ಲಿಗೆ ಬಂದು ಇಲ್ಲಿಗೆ ನಿಲ್ತೀವಿ. ನಮ್ಗೆ ಹಕ್ಕುಪತ್ರ ಕೊಡೋ ತಕ್ಕ ನಾವೆಲ್ಲೂ ಕಟ್ಟಲ್ಲ ಸರ್. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಉಮಾದೇವಿ ಸರ್. ಕೆ ಮಾರಣ್ಣ ಅಂತ, ವಿರಕ್ಸಂದ್ರ ಕಾಲೋನಿ, ಹೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ಅದೇ ಊರಲ್ಲಿ ಹುಟ್ಟು ಅದೇ ಊರಲ್ಲಿ ಬೆಳೆದು ಇವತ್ತು ನಮಗೆ ಇರೋಕ್ಕೆ ಜಾಗ ಇಲ್ಲ, ಇರೋಕ್ಕೂ ಮನೆಗಳಿಲ್ಲ ಅಂಥ ಇದರಲ್ಲಿ ಹೋದ ವರ್ಷ ಯಾವುದೋ ಇದರಲ್ಲಿ ಡಿ ಸಿಯಿಂದ 2 ಎಕರೆ ಜಾಗ ಮುಂಜೂರಾಯಿತು. ಬೀದಿಗೆ ಲೈಟ್ ಹಾಕ್ಕೊಟ್ಟಿದ್ದಾರೆ ಸರ್, ಮನೆಗೆ ಕೊಟ್ಟಿಲ್ಲ. ಇವತ್ತು ಓಡಾಡೋ ಮೇನ್ ರೋಡ್ ಹಾಕ್ಕೊಟ್ಟಿದೆ ಹೊರತು ಮನೆಗೆ ನಾವು ಇವತ್ತು ಕತ್ತಲೇ ಇದ್ದೀವಿ. ಇವತ್ತು ನಮಗೆ ನಾವು ಅವ್ರು ಕೇಳಿದ್ರೆ ನಮಗೆ ನಿಮ್ಗೆ ಆಸ್ತಿ ಕೊಡಿ ಅಂತಸ್ತಿ ಕೊಡಿ ಅಂತ ಕೇಳ್ತಾರೆ ಸರ್. ಇರೋಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ, ನಮಗೆ ಮನೆ ಕಟ್ಕೊಳೋ ಜಾಗ ಕೊಡಿ. ನಾವು ಅವಲ್ಲಿ ಇಲ್ಲಿ ಕಡೆ ನಮಗೆ ಇವಾಗಲ್ಲ 50 ವರ್ಷ, ನಮ್ಮ ಮಕ್ಕಳು ಓದಿ ಬೆಳೀತಾ ಇದ್ದಾರೆ, ಅವ್ರ ಭವಿಷ್ಯ ಏನಾಗಬೇಕು. ಇವತ್ತು ನಮ್ಗೆ ಇಷ್ಟೆಲ್ಲ ಜಾಗ ಕೊಡಿದ ಮೇಲೆ ನಾವು ಪಾಕಿಸ್ತಾನದಿಂದ ಬಂದಿದ್ದೇವೆ ಸರ್. ನಾವು ಬಂದಿರೋದು ಕರ್ನಾಟಕದಲ್ಲೇ ಹುಟ್ಟಿ ಭಾರತ ದೇಶದಲ್ಲೇ ಬೆಳೆದಿರೋ ನಾವು. ಇಲ್ಲ ಪಾಕಿಸ್ತಾನದಿಂದ ಬಂದೇನೋ ಇಲ್ಲಿ ಟೆರರಿಸ್ಟ್ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಕೇಳ್ತಾ ಇರೋಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾ ಇದ್ದು ಗೌರ್ಮೆಂಟ್ನ. ಇವತ್ತು ನಮಗೆ ಅವರಿಂದ ಗೌರ್ಮೆಂಟಿಂದ ಯಾವ ಸೌಲಭ್ಯನೂ ಕೊಟ್ಟಿಲ್ಲ ನಮಗೆ. ನಮ್ಮನ್ನು ಅನಾಥರಾಗಿ ನೋಡ್ತಾ ಇದೆ ಹೊರತು ಈ ಸರ್ಕಾರ, ಈ ಗೌರ್ಮೆಂಟು ಇವತ್ತು ಯಾವ ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಏನು ಸುಖ ಏನು ಕೇಳಲ್ಲ. ಯಾಕಂದ್ರೆ ಅವ್ರೇನು ಶ್ರೀಮಂತರು ಸಹಾಯ ಮಾಡೋದು ಹೊರತು ಬಡವ್ರ ಮಕ್ಕಳು ಸಹಾಯ ಮಾಡೋರಲ್ಲ. ಈಗ ಇದು ಇವಾಗ ಡಿ ಸಿ ಆಗಲಿ ನಮ್ಮ ತಹಸೀಲ್ದಾರರು ಅವಾಗ ಧರಣಿ ಮಾಡಕ್ಕೆ ಬಂದವರು ಅಷ್ಟೇ. ಇವಾಗ ನಿಮ್ಗೆ ಕಷ್ಟ ಏನು ತಿಳಿದಿಲ್ಲ. ಇವರವರು ಅಷ್ಟೇ ಬಂದು ಅವಾಗ ಬಂದು ಧರಣಿ ಮಾಡೋಕೆ ಬಂದು ಮಗ ತೋರಿಸ್ತಾರೋ. ಇವತ್ತು ನಿಮ್ಗೆ ಕಷ್ಟ ಏನು ಕೇಳಿಲ್ಲ. ಅವರು ಬಡವ್ರ ಮಕ್ಕಳು ಬೇಕಾಗಿಲ್ಲ, ಹಣವಂತರು ಬೇಕು ಅವ್ರಿಗೆ. ಎಲ್ಲ ಹಣವಂತರು ಒಬ್ಬರೇ ಎಲ್ಲ ಸಹಾಯ ಮಾಡಬೇಕು ಅಂತಾರೆ ಮಾಡ್ತಾರೆ ಹೊರತು ಬಡವ್ರ ಬಗ್ಗರಿಗೆ ಈ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸಲ್ಲ. ಅದಕ್ಕೆ ನಾವಿವತ್ತು ಬಂದಿದ್ದೇವೆ ಇಲ್ಲಿಗೆ. ಏನೇ ಆಗಲಿ ಯಾವುದೇ ಕಾರಣಕ್ಕೂ ನಮ್ಮ ಇದು ಮುಂದೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ಕಾರಣಕ್ಕೆ ಎದ್ದಳಲ್ಲ. ಮಳೆ ಆಗಲಿ, ಚಳಿ ಆಗಲಿ, ಗಾಳಿ ಆಗಲಿ, ಏನೇ ಬಂದರೂ ಅಲ್ಲೂ ಸಾಯ್ತೀವಿ. ಇಲ್ಲ ಸಾಯನ ಬಿಡಿ ಅಂದರೆ ನಾವು ಇವತ್ತು ಡಿ ಸಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೆ ಧರಣಿ ನಿಲ್ಲಿಸೋದು ಇಲ್ಲ. ಇದು ಖಂಡಿತವಾಗಿ ಹೇಳ್ತೀವಿ. ಯಾವ ಊರು? ವಿರಕ್ಸಂದ್ರ ಕಾಲೋನಿ, ಹೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ. ಈಗ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಇವತ್ತು ನಾಳೆ ಕೂಗೋದು ಬೇಡ. ಇವತ್ತು ನಮ್ಮ ಬೇಡಿಕೆಗಳಿಗೆ ಮಾತ್ರ ನಾವು ಘೋಷಣೆಯನ್ನ ಕೂಗೋಣ. ನಂತರದಲ್ಲಿ ತುಮಕೂರು ಜಿಲ್ಲಾಡಳಿತ ಯಾವ ರೀತಿ ನಮ್ಮ ಸಮಸ್ಯೆಗಳನ್ನ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಓಟು ಟ್ಯಾಕ್ಸು ನಮ್ಮದು, ಓಟು ಟ್ಯಾಕ್ಸು ನಮ್ಮದು. ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ಶಾಸಕರೇ ನೀವು ಯಾರ ಪರ?
ನಾವು 2ನೇ ದಿನದ ಅಹೋರಾತ್ರಿ ಧರಣಿಯನ್ನು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಂದುವರಿಸ್ತಾ ಇದ್ದೇವೆ. ಉದ್ದೇಶ ತಮಗೆಲ್ಲ ಈಗಾಗಲೇ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ಏನಪ್ಪ ಅಂದರೆ ತುಮಕೂರು ಜಿಲ್ಲೆಯ ಒಂದು 4 ತಾಲೂಕುಗಳ ವಿಷಯವಾಗಿ 4 ತಾಲೂಕುಗಳಿಗೆ ಸಂಬಂಧಪಟ್ಟಂಥ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಹಕ್ಕುಪತ್ರ ಕೊಡಬೇಕು, ಸಾಗುವಳಿ ಚೀಟಿ ಕೊಡಬೇಕು ಮತ್ತು ಆಮೇಲೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಅದರಂತೆಯೇ ಅದರ ಜೊತೆಗೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಒಂದು ವೆಂಟಿಲೇಟರ್ ಆಂಬುಲೆನ್ಸ್ ಕೊಡಬೇಕು ಮತ್ತು ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಜೊತೆಯಲ್ಲಿ ಏನು ಡಿಸ್ಟ್ರಿಕ್ಟ್ ಸರ್ಜನನ್ನು ಇಲ್ಲಿಂದ ಅಮಾನತ್ ಮಾಡಬೇಕು, ಅಲ್ಲೊಬ್ಬರು ಮೂಳೆ ಡಾಕ್ಟರ್ ಇದ್ದಾರೆ, ಅವ್ರನ್ನೂ ಕೂಡ ಅಮಾನತ್ ಮಾಡಬೇಕು. ಯಾಕೆಂತಂದರೆ ಈಗಾಗಲೇ ಸ್ಪಷ್ಟವಾಗಿ ಅವರು ಬಡವರಿಂದ ರೋಗಿಗಳಿಂದ ಹಣವನ್ನು ಪಡೆದಿದ್ದಾರೆ, ಯಾರೋ ಮಧ್ಯವರ್ತಿಗಳಿಂದ ಹಣವನ್ನು ಪಡೆದು ನಿಯಮಬಾಹಿರವಾದಂಥ ಕೆಲಸ ಮಾಡಿದ್ದಾರೆ ಅಂತ ಈಗಾಗಲೇ ವಿಜಿಲೆನ್ಸ್ನವರು ವರದಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಅಮಾನತ್ ಮಾಡಬೇಕು ಡಿಸ್ಟ್ರಿಕ್ಟ್ ಸರ್ಜನ್ನ. ಇನ್ನೊಂದಷ್ಟು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನ ತುಮಕೂರು ಜಿಲ್ಲಾಧಿಕಾರಿಗಳೇ ಖುದ್ದು ಇಲ್ಲಿ ಬಗೆಹರಿಸ್ಕೊಡ್ಬೇಕು. 1 ತಿಂಗಳಾಗಲಿ ಅಥವಾ 2 ತಿಂಗಳಾಗಲಿ ನಾವು ಇಲ್ಲಿ ಸ್ಥಳದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಹಗಲು ರಾತ್ರಿ ಮಳೆ ಬಿಸಿಲು ಯಾವುದಕ್ಕೂ ಜಗ್ಗದೆ ಅಂತ ಹೇಳ್ಬಿಟ್ಟು ನಾವು ಈ ಧರಣಿಯನ್ನು 2ನೇ ದಿನಕ್ಕೆ ಮುಂದುವರಿಸ್ತಾ ಇದ್ದೀವಿ. 2ನೇ ದಿನ ಇವತ್ತು 2ನೇ ದಿನಕ್ಕೆ ಖಾಲಿ ಇಟ್ಟಿದೆ ನಮ್ಮ ಧರಣಿ. ಇಲ್ಲಿವರೆಗೂ ಕೂಡ ಯಾವುದೇ ಜಿಲ್ಲಾಡಳಿತವಾಗಲಿ ಅಥವಾ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಅಥವಾ ಜವಾಬ್ದಾರಿಯುತ ಯಾರೊಬ್ಬರು ಕೂಡ ಇವತ್ತು ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿಲ್ಲ. ದಯಮಾಡಿ ನಾನು ಎಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡೋದೇನಂತಂದರೆ, ನಮ್ಮ ಧರಣಿಯನ್ನು, ನಮ್ಮ ತಾಳ್ಮೆಯನ್ನು, ಈ ಬಡ ಜನಗಳ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ. ಏನಿದೆಯೋ ನಮ್ಮ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿ ನಮ್ಮ ಗ್ರಾಮಗಳಿಗೆ ಕಳಿಸುವಂಥ ಕೆಲಸನ ತುಮಕೂರು ಜಿಲ್ಲಾಧಿಕಾರಿಗಳು ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಹೋರಾಟ ಬೇರೆ ಬೇರೆ ಆಯಾಮಗಳನ್ನು, ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ. ನಾವಿಲ್ಲಿ ಯಾವುದೇ ಬೆದರಿಕೆಗೆ ಅಥವಾ ಹೆದರಿಕೆಗೆ ನಾವು ಯಾವುದಕ್ಕೂ ಹೆದರೋದಿಲ್ಲ. ನಾವು ಇಲ್ಲಿ ಯಾವುದೇ ರೀತಿಯಾದಂಥ ನೀವು ನಮ್ಮನ್ನು ಕುಗ್ಗಿಸುವಂಥ ಕೆಲಸನ ಜಿಲ್ಲಾಡಳಿತ ಮಾಡಬಾರ್ದು. ನಾವು ಇದಕ್ಕೆಲ್ಲ ಜಗ್ಗೋದಿಲ್ಲ ಅಂತ ನಾವು ಮತ್ತೊಮ್ಮೆ ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. 1 ತಿಂಗಳಾಗಲಿ 2 ತಿಂಗಳಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಧರಣಿಯನ್ನು ಹಿಂಪಡೆಯೋದಿಲ್ಲ. ಇಲ್ಲಿ ಯಾರೂ ಕೂಡ ನಮ್ಮನ್ನು ಏನು ಧರಣಿಯನ್ನು ಹಿಂಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ಒತ್ತಾಯ ಮಾಡೋದಕ್ಕೆ ಬರಬೇಡಿ. ನೀವೇನಾದರೂ ನಮ್ಮನ್ನು ಧರಣಿಯಿಂದ ಕಳಿಸ್ಬೇಕು ಅಂತಂದರೆ ನೀವು ನಮ್ಮ ಬೇಡಿಕೆಗಳೇನಿದ್ದಾವೆ ಅವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಗೊಂಡು ಈ ಸ್ಥಳಕ್ಕೆ ಬಂದು ನಮ್ಮನ್ನು ಕಳಿಸ್ಕೊಡಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಮತ್ತು ಇದನ್ನು ಜಿಲ್ಲಾಡಳಿತ ಇದು ಎಚ್ಚರಿಕೆ ಅಂತಲೂ ಕೂಡ ಪರಿಗಣಿಸಬೇಕಾಗ್ತದೆ. ಈ ಧರಣಿಯಲ್ಲಿ ಎಷ್ಟು ತಾಲೂಕಿನ ಜನ ನಿಮ್ಮಲ್ಲಿ? ಈಗ ತುಮಕೂರು ತಾಲೂಕಿನವ್ರು ಇದ್ದಾರೆ, ಮತ್ತು ಮಧುಗಿರಿ ತಾಲೂಕಿನವ್ರು ಇದ್ದಾರೆ, ಕೊರಟಗೆರೆ ತಾಲೂಕಿನವ್ರು ಇದ್ದಾರೆ, ತುರುವೇಕೆರೆ ಒಂದೆರಡು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತುರುವೇಕೆರೆಯವರು ಇದ್ದಾರೆ. ಥ್ಯಾಂಕ್ ಯು. ತಿಗುರಹಳ್ಳಿ, ಕೊಡಗೇನಹಳ್ಳಿ ಹೋಬಳಿ, ಸಿದ್ದನಂಜಪ್ಪ ಅಂತ. ಸುಮಾರು ಅಂದರೆ 40 ವರ್ಷದಿಂದ 20 ಜನ 40 ವರ್ಷದಿಂದ ಸಾಗುವಳಿ ಮಾಡ್ತಾಯಿದ್ವಿ. ಯಾವುದೇ ಇಳುವರಿ ತನಕ ಏನೂ ಮಾಡಿಕೊಟ್ಟಿಲ್ಲ. ಯಾರು ಬಂದರೂ ಏನೂ ಮಾಡಿಕೊಟ್ಟಿಲ್ಲ. 20 ಜನಕ್ಕೆ ಇವಾಗ ಸಾಗುವಳಿ ಕೊಡೋವರೆಗೂ ನಾವು ಇಲ್ಲಿ ಧರಣಿ ಮುಂದೆ ಇಲ್ಲೇ ಇರ್ತೀವಿ, ಹೋಗೋದಿಲ್ಲ ನಾವು. ಸಿದ್ದನಂಜಪ್ಪ ಅಂತ. ಹೌದು.